ದುರ್ಗದ ಹುಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ನಮ್ಮ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಚುನಾವಣೆ ಎದ್ದೇ ಸುದ್ದಿ. ಜನ ಎಲ್ಲ ಒಂದು ರೀತಿ ಎಲೆಕ್ಷನ್ ನಲ್ಲಿ ಮುಳುಗ್ ಹೋಗ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಸ್ಯಾಂಡಲ್ವುಡ್ ನಲ್ಲಿ ಒಂದು ಘರ್ಜನೆ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಅದು ಅಂತಿಂತ ಹುಲಿಯ ಘರ್ಜನೆ ಅಲ್ಲ, ಅದು ದುರ್ಗದ ಹುಲಿಯ ಘರ್ಜನೆ. ಎಸ್, ನಾವೀಗ ಮಾತನಾಡ್ತಾ ಇರುವಂತದ್ದು ಪಡ್ಡೆ ಹುಲಿ ಸಿನಿಮಾದ ಬಗ್ಗೆ. ಮೊನ್ನೆ ತಾನೇ ತೆರೆ ಕಂಡಿರುವಂತಹ ಪಡ್ಡೆ ಹುಲಿ ಸಿನಿಮಾ ರಾಜ್ಯಾದ್ಯಂತ ಬಹಳ ಜೋರಾಗಿ ಘರ್ಜಿಸ್ತಾ ಇದೆ. ಆಮೇಲೆ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುನ್ನ ಮ್ಯೂಸಿಕಲಿ ಸೂಪರ್ ಹಿಟ್ ಆಗಿದ್ದಂತಹ ಸಿನಿಮಾ ಇದು. ಅಂದ್ರೆ ಹಾಡುಗಳು ಬಹಳ ಸೂಪರ್ ಹಿಟ್ ಆಗಿತ್ತು. ಜನರೆಲ್ಲರೂ ಕೂಡ ಒಂದು ರೀತಿ ಗುನ್ಗುನುಗ್ತಾ ಇದ್ದಂತಹ ಸಾಂಗ್ಗಳು ಈ ಸಿನಿಮಾದಲ್ಲಿ ಬಹಳಷ್ಟಿದೆ. ಆ ಮ್ಯೂಸಿಕಲಿ ಹಿಟ್ ಆದ ನಂತರದಲ್ಲಿ ಸಿನಿಮಾ ಹೇಗಿರ್ಬೋದು ಅನ್ನುವಂಥ ನಿರೀಕ್ಷೆ ಸಹಜವಾಗಿ ಎಲ್ಲರಲ್ಲೂ ಇತ್ತು. ಬಟ್ ನಿರೀಕ್ಷೆಗೆ ತಕ್ಕಂತೆನೆ ಸಿನಿಮಾ ಕೂಡ ಬಹಳ ಅಚ್ಚುಕಟ್ಟಾಗಿ ಮೂಡ್ ಬಂದಿದ್ದು ಜನರು ಈ ಸಿನಿಮಾ ನೋಡಿದಂಥವ್ರು ಬಹಳ ಖುಷಿ ಪಡ್ತಾ ಇದ್ದಾರೆ. ಹಾಗಾದ್ರೆ ನೀವೇನಾದ್ರೂ ಇನ್ನೂ ಕೂಡ ಪಡ್ಡೆ ಹುಲಿ ಸಿನಿಮಾವನ್ನ ನೋಡದೆ ಹೋಗಿದ್ದಿದ್ರೆ ನೀವು ಈ ಸಿನಿಮಾವನ್ನ ನೋಡೋದಕ್ಕೆ ಈ ಸಿನಿಮಾದಲ್ಲಿರುವಂತಹ ಅಂಶಗಳು ಏನೇನು, ಪಡ್ಡೆ ಹುಲಿ ಸಿನಿಮಾದಲ್ಲಿರುವಂತಹ ವಿಶೇಷತೆಗಳು ಏನೇನು, ಈ ಕುರಿತಾದಂಥದ್ದೇ ಈ ಹೊತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮ. ಆಮೇಲೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪಡ್ಡೆ ಹುಲಿ ಸಿನಿಮಾ ತಂಡ ಕೂಡ ಜಾಯಿನ್ ಆಗಿದ್ದಾರೆ. ಸಿನಿಮಾದ ನಟರಾಗಿರುವಂತಹ ಯಂಗ್ ಟೈಗರ್ ಶ್ರೇಯಸ್ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಜೊತೆಗೆ ಸಿನಿಮಾದ ನಟಿ ನಿಶ್ವಿಕಾ ನಾಯ್ಡು ಅವರು ಕೂಡ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ. ಆಮೇಲೆ ಸಿನಿಮಾದ ನಿರ್ದೇಶಕರಾಗಿರುವಂತಹ ಗುರುದೇಶ್ ಪಾಂಡೆ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮವರಿಗೂ ಕೂಡ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಓಕೆ, ಈ ಹುಲಿ ಅಂತಂದ್ರೆ ಬೇರೆ ಬೇರೆ ರೀತಿಯಂತ ಹುಲಿ ನಾವು ಗಮನಿಸ್ತಾ ಇರ್ತೀವಿ, ಅದಕ್ಕೊಂದು ಟೈಟಲ್ ಕೊಡುವಂತದನ್ನ. ಬಟ್ ಈ ಪಡ್ಡೆ ಹುಲಿ ಅನ್ನುವಂತ ಟೈಟಲ್ ಹುಟ್ಟಿದ್ ಹೇಗೆ? ಏನಂದ್ರೆ ಪಡ್ಡೆ ಅಂದ್ರೆ ನಾವು ಯೂಶಲಿ ಹಳ್ಳಿಗಳ ಕಡೆಗೆ ತಾಲೂಕುಗಳ ಕಡೆಗೆ ಪಡ್ಡೆ ಹೈಕ್ಳು, ಪಡ್ಡೆ ಹುಡುಗರು ಅನ್ನೋ ಒಂದು ಪದನ ಯೂಶಲಿ ಬಳಸ್ತಾ ಇರ್ತೀವಿ ನಾವು. ಪಡ್ಡೆ ಅಂದ್ರೆ ಹುಡುಗ, ತರ್ಲೆ ಹುಡುಗ, ಯೂತ್ ಹುಡುಗ, ಆ ಥರದ್ದೊಂದು. ಹುಲಿ ಅಂದ್ರೆ ಒಂದು ನಮ್ಮ ಮತ್ತು ಹುಲಿಗೆ ತುಂಬಾ ಒಂದು ನಂಟಿದೆ. ರಾಜಾ ಹುಲಿ ಅದಾದ್ಮೇಲೆ ಕೆ ಮಂಜೂರ್ ಬ್ಯಾನರ್ಲಿ ಸೂಪರ್ ಹಿಟ್ ಆಗಿರುವಂಥ ಸಿನಿಮಾ ಅದು. ಅವ್ರ ಮಗನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದಾಗ ಅದು ರಾಜಾ ಹುಲಿ ಆದಮೇಲೆ ಪಡ್ಡೆ ಹುಲಿ ಇಟ್ಟರೆ ಚೆನ್ನಾಗಿರುತ್ತೆ, ಸಬ್ಜೆಕ್ಟ್ಗೂ ಆಪ್ಟಾಗಿರುತ್ತೆ. ಆಮೇಲೆ ಆ ಹುಲಿ ಕ್ಯಾರೆಕ್ಟ್ರೇಷನ್ನೇ ನಂಗೆ ಭಾಳ ಇಷ್ಟ. ಅದು ಒಂದು ಏಮ್ ಇಟ್ಟರೆ ಅದು ಬಿಡಲ್ಲ ಅಲ್ವಾ. ಅಲ್ಲಿ ಹುಡುಗಿ ಅಲ್ಲಿ ಎರಡೂ ಅದೇ, ಅದು ಜಾನರ್ ಬೇರೆ ಆಗಿರಿದ್ರು ಪಡ್ಡೆ ಹುಲಿಯಲ್ಲಿ ಮತ್ತು ರಾಜಾ ಹುಲಿಯಲ್ಲಿ ಒಂದೇ ಏಮ್. ಅವನಿಗೆ ಹುಡುಗಿನ ಪಡೆಯುವಂಥ ಏಮು, ಇಲ್ಲಿ ರಾಕ್ ಸ್ಟಾರ್ ಆಗುವಂಥ ಏಮ್. ಆ ಕ್ಯಾರೆಕ್ಟ್ರೇಷನ್ ಭಾಳ ಇಷ್ಟ. ಅದರಿಂದ ಹುಲಿ ಅನ್ನೋದು ಜಾಯ್ನ್ ಆಗಿದೆ. ಹೇಗೆ ಸಿನಿಮಾಗೆ ನಿಮ್ಮ ತಯಾರಿ ಹೇಗಿತ್ತು? ಜೊತೆಗೆ ಕ್ಯಾರೆಕ್ಟರ್ನ ನಿಮ್ಮ ಮೇಲೆ ಹೇಗೆ ಬಿಲ್ಡ್ ಮಾಡ್ಕೊಂಡು ಹೋಗ್ಲಾಯ್ತು ಸಿನಿಮಾದಲ್ಲಿ? ಸೊ ಸಿನಿಮಾ ಅಂತ ಬಂದಾಗ ಕಥೆಯಲ್ಲಿ ಇಷ್ಟ ಆಮೇಲೆ ತಯಾರಿ ಅಂತ ಹೇಳಿದ್ರೆ ಇದರಲ್ಲಿ ಒಂದು ರಿಹರ್ಸಲ್ಸ್ ಅಂತ ಮಾಡಿದ್ವಿ. ಯಾಕಂದರೆ ಸಿನಿಮಾದಲ್ಲಿ 3 ಕ್ಯಾರೆಕ್ಟರೈಸೇಷನ್ ಬರುತ್ತೆ. ಸೊ ಈಗಾಗಲೇ ನೋಡಿದ್ರೆ 3 ಕ್ಯಾರೆಕ್ಟರೈಸೇಷನ್ಸ್, 3 ಡಿಫ್ರೆಂಟ್ ಲುಕ್ಸ್ ಬರುತ್ತೆ. ಸೊ ನಾನು ನಿಶ್ವಿಕ್ ಅವರು ಆಮೇಲೆ ಅಮಿತ್ ಎಲ್ಲರೂ ಕೂತ್ಕೊಂಡು ಒಂದು 21 days ಒಂದು ವರ್ಕ್ಶಾಪ್ ಮಾಡಿದ್ರಿ. ಸೊ ವರ್ಕ್ಶಾಪ್ ಮಾಡಿದ್ರೆ ಡೈರೆಕ್ಟರ್ ಅದಕ್ಕೆ ಸಪೋರ್ಟ್ ಮಾಡಿ ಎಲ್ಲಾನು ಹೇಳಿ ಒಂದು, ಯಾಕಂದರೆ 3 ಕ್ಯಾರೆಕ್ಟರ್ ಅಂದ ತಕ್ಷಣ ವೇರಿಯೇಷನ್ಸ್ ಬರೀ ಕಾಲೇಜ್ ಡೇಸ್, ಸ್ಕೂಲ್ ಡೇಸ್, ಕಾಲೇಜ್ ಡೇಸ್, ಆಮೇಲೆ ಲೈಫ್. ಸೊ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್. ಸೊ ಬರೀ ನೋಡಕ್ಕೆ ಮಾತ್ರ ಡಿಫ್ರೆನ್ಸ್ ಬಿಟ್ಟು ಮಾತಾಡೋ ಸ್ಟೈಲ್ ಆಮೇಲೆ ಒಂದು ವೇರಿಯೇಷನ್ಸ್ ಬೇಕು ಅಂದ್ಬಿಟ್ಟು ಒಂದು ರಿಹರ್ಸಲ್ ಸ್ಟಾರ್ಟ್ ಆಯಿತು. ಸೊ ಅದ್ರ ಪ್ರಕಾರ ಕ್ಯಾರೆಕ್ಟರ್ ನಡೀತು. ಆಮೇಲೆ ಮ್ಯೂಸಿಷಿಯನ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಮ್ಯೂಸಿಕ್ ಹಾಡ್ತೀನಿ, ಆಮೇಲೆ ಸಾಂಗ್ಸ್ ರ್ಯಾಪ್ ಮಾಡ್ತೀನಿ. ಸೊ ಅದಕ್ಕೆ ಯೂಟ್ಯೂಬಲ್ಲಿ ಕೆಲವು ರ್ಯಾಪರ್ಸ್ದು ವೀಡಿಯೋಗಳು ನೋಡ್ತಾರೆ ಹೇಗೆ ಮಾಡ್ತಾರೆ ಅಂತ. ಓಕೆ, ಸೊ ಎಲ್ಲದಕ್ಕೂ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಇವತ್ತು ಒಂದು ರಾಕ್ ಸ್ಟಾರ್ ಆಗಿದ್ದೀನಿ ಅಂತ ಹೇಳ್ತೀನಿ. ಸ್ಟೋರಿ ಬಿಲ್ಡ್ ಆಗಿದ್ದು ಗುರುದೇಶ್ ಪಾಂಡೆ ಅವರ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗಿದ್ದು ಇದೆಲ್ಲ ಹೇಗಿತ್ತು ಆರಂಭಿಕ ಹಂತದಲ್ಲಿ ಅಂತ? ಅಂದರೆ ತುಂಬ ಸಿಂಪಲ್ ಆಗಿ ಇವತ್ತು ಹೀರೋ ಆಗಿ ಲಾಂಚ್ ಆಗಬೇಕು ಅಂತ ಹೊರಟಾಗ, ಅಂದರೆ ಹೀರೋ ಆಗಬೇಕು ಅಂತ ಲಾಂಚ್ ಇದು, ಹೀರೋ ಅಲ್ಲ ಇದು. ಸೊ ಹೀರೋ ಆಗಬೇಕು ಅಂತ ಲಾಂಚ್ ಇದು. ಸೊ ಅದಕ್ಕೆ ಮುದ್ದಾಗಿ ಒಂದು ನಮ್ಮನೆ ಹುಡುಗ ಅನ್ಸೋ ಒಂದು ಸ್ಕ್ರಿಪ್ಟ್ ಅಂತ ಇತ್ತು. ಸೊ ತುಂಬ ಮಜಾ ಇತ್ತು ಅದು ಅಂತ ಹೇಳ್ತೀನಿ. ಸೊ ದುರ್ಗದ ಹುಡುಗ ಅದರಲ್ಲಿ ನಮ್ಮ ಕನ್ನಡ, ನಮ್ಮ ಕಲ್ಚರು, ಸೊ ಅದನ್ನ ಹಿಡ್ಕೊಂಡು ಒಂದು ಕನ್ನಡದ ಬಗ್ಗೆ ಸಾಂಗ್ ಆಗಲಿ, ಆಮೇಲೆ ಇದರಲ್ಲಿ ರಾಕ್ ಸ್ಟಾರ್ ಆಗಬೇಕು ಅಂತ ಹೊರಟ್ರು ಅವ್ನ ಕತೆ ಒಂದೇ. ಇವತ್ತಿನ ದಿವಸ ಕನ್ನಡ ಯಾವುದಕ್ಕೂ ಕಡಿಮೆ ಇಲ್ಲ. ಸೊ ಇವತ್ತು ಪಬ್ಬಲ್ಲಿ ಬರೀ ಇಂಗ್ಲೀಷ್ ಸಾಂಗ್ಸ್ ಪ್ಲೇ ಮಾಡ್ತಾರೆ. ಎಷ್ಟೊಂದು ಜನ ಕೇಳ್ತಾರೆ ಕನ್ನಡ ಸಾಂಗ್ಸ್ ಪ್ಲೇ ಮಾಡಿ ಅಂತ. ಇಲ್ಲ, ನಿಮ್ಮ ಮ್ಯೂಸಿಕ್ ಮಜಾ ಇಲ್ಲ ಅಂತ. ಯಾಕೆ ಮಜಾ? ನಿಮ್ಗೆ ವೆಸ್ಟರ್ನ್ ಮ್ಯೂಸಿಕ್ ತಾನೇ ಬೇಕು, ಅದು ನಮ್ಮ ಲಿರಿಕ್ಸ್ಗೆ ವೆಸ್ಟರ್ನ್ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ಬಾ ಅಂತ ಹೊರಡ ಒಂದು ಕ್ಯಾರೆಕ್ಟರ್ ಅದು. ನಿಮ್ಮ ಜೊತೆಗೆ ನಿಶ್ವಿಕಾ ಅವರ ಇಬ್ಬರದ್ದು ಪೇರ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಆನ್ ಸ್ಕ್ರೀನ್ ನೋಡಿದಂತಹ ಟೈಮ್ನಲ್ಲೂ ಕೂಡ. ಪಡ್ಡೆ ಹುಲಿಗೆ ತಕ್ಕದಾಗೆ ಬಹುಶಃ ಕನ್ನಡದಲ್ಲಿ ಸಿಂಹ ಅಂದ್ರೆ ಸಿಂಹಿಣಿ ಅಂದ್ಬಿಡ್ಬೋದು. ಹುಲಿ ಗೊತ್ತಿಲ್ಲ, ಲೇಡಿ ಟೈಗರ್ ರೀತಿನೇ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಹೇಗಿತ್ತು ಸಿನಿಮಾದಲ್ಲಿ? ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ಓಕೆ,
ಸೊ ನನಗೆ ತುಂಬಾ ಇಷ್ಟ ಆಯಿತು. ಐ ಥಿಂಕ್ ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಕತೆ ಆಗಿರ್ಬೋದು, ಇದು ಒಂದೇ ಒಂದು ಜಾನ್ರಾ ಅನ್ನೋದಿಲ್ಲ ಈ ಸಿನಿಮಾಲಿ. ಯೂಶಲಿ ಎವ್ರಿ ಸ್ಟೋರಿ ಹ್ಯಾಸ್ ಒನ್ ಜಾನ್ರಾ, ಇದರಲ್ಲಿ ಅದಿಲ್ಲ. ಐ ಥಿಂಕ್ ಎನಿಬಡಿ ಕ್ಯಾನ್ ರಿಲೇಟ್ ಟು ಇಟ್ ಈಸಿಲಿ. ಆ್ಯಂಡ್ ಸಿನಿಮಾಲಿ ತುಂಬ ಟ್ರ್ಯಾಕ್ಸ್ ನಡೀತಾ ಇರುತ್ತೆ. ಒಂದು ಫ್ಯಾಮಿಲಿ ಟ್ರ್ಯಾಕ್ ನಡೀತಾ ಇರುತ್ತೆ, ನಮ್ಮಿಬ್ರದ್ದು ಪ್ರೀತಿ ಟ್ರ್ಯಾಕ್ ನಡೀತಾ ಇರುತ್ತೆ, ಇವಂದೇ ಅದೊಂದು ಆಂಬಿಷನ್ ಟ್ರ್ಯಾಕ್ ನಡೀತಾ ಇರುತ್ತೆ. ಸೊ ವೆನ್ ಒಬ್ಬ ಇಂಡಿವಿಜುವಲ್ ಕುತ್ಕೊಂಡು ಸಿನಿಮಾ ನೋಡಿದಾಗ ಅವನದೇ ಆದ ಒಂದು ಟ್ರ್ಯಾಕ್ಗೆ ಕನೆಕ್ಟ್ ಆಗಿಬಿಡ್ತಾನೆ ಬೇಗ. ಈಗ ಒಂದು ಮಿಡಲ್ ಏಜ್ ಮ್ಯಾನ್ ಅಥವಾ ತಂದೆ ಆಗಿರೋರು ತನ್ನ ಮಗ ಹೇಗೆ ಪಾಯಿಂಟ್ ಆಫ್ ವ್ಯೂನಲ್ಲಿ ಹೇಗೆ ಯೋಚನೆ ಮಾಡ್ತಾನೆ, ನಾನು ಏನು ಹೇಳಿದಾಗ ಅವ್ನು ಹೇಗೆ ಯೋಚನೆ ಮಾಡ್ತಾನೆ ಆ ಥರ, ಅಥವಾ ಒಂದು ಪ್ರೀತಿಸೋ ಹುಡುಗ ಅವರಿಬ್ಬರ ಮಧ್ಯೆ ಏನು ನಡೆಯುತ್ತೆ. ಯೂಶಲಿ ಒಂದು ಲವರ್ಸ್ನ ತುಂಬ ಕನ್ಫ್ಯೂಷನಲ್ಲಿ ಇರ್ತಾರೆ ಅವರು. ಕಾಲೇಜ್ ಬಂದ ತಕ್ಷಣ ಒಂದು ಪ್ರೀತಿ ಆಗುತ್ತೆ, ಆ್ಯಂಡ್ ಅದಾದಮೇಲೆ ಏನು ಎತ್ತ ಅಂತ ದೇರ್ಸ್ ಅ ಲಾಟ್ ಆಫ್ ಕನ್ಫ್ಯೂಷನ್. ಸೊ ಐ ಥಿಂಕ್ ಐ ರಿಯಲಿ ಎಂಜಾಯ್ಡ್ ದ್ಯಾಟ್. ಆ್ಯಂಡ್ ನನ್ನ ಪಾತ್ರ ಎವ್ರಿಬಡಿ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ಐ ಆಮ್ ರಿಯಲಿ ಗ್ರೇಟ್ಫುಲ್. ಆ್ಯಂಡ್ ಐ ಥಿಂಕ್ ಹಿಂದೆ ಬಂದಿದ್ದ ಸಿನಿಮಾಗಿನ್ನ ಈ ಸಿನಿಮಾದಲ್ಲಿ ನನಗೆ ಒಂದು ಸ್ಕೋಪ್ ಫಾರ್ ಪರ್ಫಾರ್ಮೆನ್ಸ್ ಇತ್ತು. ಸೊ ಇನ್ನೂ ಹೆಚ್ಚು ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಐ ಹ್ಯಾಡ್ ಫನ್. ಮತ್ತು ಇನ್ನೊಂದು ವಿಚಾರ ಅಂದರೆ ಇಬ್ಬರಲ್ಲೂ ಒಂದು ವಿಚಾರ ಅಂತಂದರೆ ಡ್ಯಾನ್ಸ್ ವಿಚಾರಕ್ಕೆ ಬಂದರೆ ಒಬ್ರಿಗೊಬ್ರು ಕಮ್ಮಿ ಇಲ್ದಿದ್ದ ರೀತಿಯಲ್ಲಿ ನೀವಿಬ್ಬರು ಕೂಡ ಪರ್ಫಾರ್ಮ್ ಮಾಡಿದ್ದೀರಾ. ಬಹುಶಃ ನೀವು ಹೇಳಿದ್ರಿ ಒಂದು ವರ್ಕ್ಶಾಪ್ ಇದ್ದಂಥ ಟೈಮ್ನಲ್ಲೂ ಕೂಡ ಭಾಳ ತಯಾರಿ ಮಾಡ್ಕೊಂಡಿದ್ವಿ ಅಂತ. ನಿಮ್ಮ ಜೊತೆಗೆ ಇವ್ರದ್ದು ಕೂಡ ಡ್ಯಾನ್ಸಿಗೆಲ್ಲ ಭಾಳ ತಯಾರಿ ಇದಕ್ಕಂತ ಎಸ್ಪೆಷಲಿ ಮೂವಿಗಂತ ಮಾಡ್ಕೊಂಡಿದ್ರ? ಅಂದ್ರೆ ಇಬ್ರು ರಿಹರ್ಸಲ್ಸ್ಗೆ ಹೋಗ್ತಾ ಇದ್ವಿ. ಶೂಟ್ ಇಲ್ಲಿ ನಡೆದಿಲ್ಲ ಅದು. ಸೊ ಇಲ್ಲಿ ರಿಹರ್ಸಲ್ ಮಾಡಿ ಅಲ್ಲೋಗಿ ನಾವು ಶೂಟ್ ಮಾಡಿದ್ದು ಈಸಿ ಆಗಲಿ ಅಂತ. But I think for me it was little difficult because he's a fantastic dancer. ಕೂತ್ಕೊಂಡು ಮಾಡ್ತಾರೆ, ಹಂಗಾರೆ ಮಾಡ್ತಾರೆ ಒಂದು 10 ಸತಿ 15 ಸತಿ ಮಾಡ್ತಾ ಇದ್ವಿ. ಸೊ ಲೈಕ್ ಅಲ್ಲಿ ಹೋದಾಗ ಹೈದರಾಬಾದ್ ಬೇರೆ ಸಿಟಿ ಶೂಟ್ ಮಾಡ್ತಾ ಇದೀವಿ, ಟೈಮ್ ಲಿಮಿಟ್ ಇರುತ್ತೆ. ಸೊ ನಮಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಡ್ಯಾನ್ಸ್ ಮಾಡೋಕ್ಕೆ. ಸೊ ಅದನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೋಬೇಕು ಅಂದ್ಬಿಟ್ಟು ಒಂದು ಪ್ರಾಕ್ಟೀಸ್. ಸಿನಿಮಾ ಎಲ್ಲ ಮಾತುಕತೆ ಆದ್ಮೇಲೆ ಡ್ಯಾನ್ಸ್ ನೀವು ಕಲ್ತಿದ್ದ ಹೇಗೆ ಅಂದ್ರೆ ಈ ಮಟ್ಟಿಗೆ? ಯಾಕಂದ್ರೆ ತುಂಬಾ ಚೆನ್ನಾಗಿ ಈ ಪರ್ಫಾರ್ಮೆನ್ಸ್ ಇದೆ ನಿಮ್ದು, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮೂವಿ. ನಾನು ಡ್ಯಾನ್ಸ್ ಕ್ಲಾಸ್ ಓದೋನಲ್ಲ, ಹಂಗಾರೆ ರೋಡಲ್ಲಿ ಅಣ್ಣಮ್ಮ ಅಲ್ಲಿ ಕೂಡಿಸಾಗ ಗಣೇಶ ರೋಡಲ್ಲಿ ಆಡ್ತಾ ಇದ್ದೆ. ನಿಜವಾಗಿ ರೋಡಲ್ಲಿ ಆಡ್ತಾ ಇದ್ದೆ. ಸೊ ನಮ್ಮಪ್ಪ 1 ವರ್ಷ ಮುಂಚೆ ನಿಲ್ಸಿರೋದನ್ನ, ನಮಗೆ ಪೇಪರ್ ಆರ್ಟಿಕಲ್ ಬರ್ತಾರೆ ಸ್ವಲ್ಪ ಡೀಸೆಂಟ್ ಆಗೈತೆ ಮೇಲೆ. ಸೊ ವೆರಿ ಡೀಸೆಂಟ್ ಬಾಯ್, ಬಟ್ ಅದೇನು ಅಣ್ಣಮ್ಮ ಡ್ಯಾನ್ಸ್ ಅಂದ್ರೆ ಸ್ವಲ್ಪ ಮಜಾ. ಸೊ ಅದು ಆಡ್ತಾ ಇದ್ದೆ. ಸೊ ಈ ಸಿನಿಮಾ ಬಂದಾಗ ನಾನು ಕೊರಿಯೋಗ್ರಾಫರ್ ಧನು ಬಂದು ಫುಲ್ ಟ್ರೈನ್ ಅಪ್ ಮಾಡಿದ್ರು. ಸೊ ಅಲ್ಲಿಂದ ಒಂದು ಜಾನಿ ಮಾಸ್ಟರ್ ಅಂತ ಸಾಂಗ್ ಕೊರಿಯೋಗ್ರಾಫರ್ ಮಾಡಿದ್ರು. ಸೊ ಶೂಟ್ಗೆ ಹೋಗಿರೋ ಮುಂಚೆ ಒಂದು 6 ದಿವಸ ಮುಂಚೆ ಯಾರನ್ನ ಕಳ್ಸಿದ್ರು, 6 ದಿವಸ ಪ್ರಾಕ್ಟೀಸ್ ಮಾಡಿದ್ರಿ. ಒಂದಷ್ಟು ಸೀಕ್ವೆನ್ಸ್ ಏನೋ ಬಹುಶಃ ನೆನಪಾಗ್ತಾ ಇದೆ ಅಂತ ಕಾಣಿಸುತ್ತೆ ನಿಶಿಕಾ ಅವರಿಗೆ. ಹೇಳೋಕ್ಕಾಗ್ತೈತಿ ನಗ್ತಾ ಇದ್ದೀರಾ. ಇವರು ಅಣ್ಣಮ್ಮನ್ ಡ್ಯಾನ್ಸ್ ಅಲ್ಲಿ ನಾನು ಇಮ್ಯಾಜಿನೇಷನ್ ಶ್ರೇಯಸ್ ಅವ್ರ ಡ್ಯಾನ್ಸ್ ಮಾಡೋ ಇಮ್ಯಾಜಿನೇಷನ್ಗೆ ಹೋಗಿದ್ದೆ ಅಷ್ಟೇ. ಬಟ್ ಸಿನಿಮಾ ಆರಂಭಿಕ ಹಂತದಲ್ಲೂ ಕೂಡ ನಾವು ಕೇಳ್ಪಡ್ತಾ ಇದ್ವಿ, ಕೆ ಮಂಜು ಅವರು ಕೂಡ ಹೇಳಿದ್ರು ವಿಷ್ಣುವರ್ಧನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೊಂದು ರೀತಿ ಗುರು ಅವರು, ಒಂದು ರೀತಿ ಟ್ರಿಬ್ಯೂಟ್ ಇದಾಗಿರ್ಬೇಕು ಅವ್ರಿಗೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಅದಕ್ಕೆ ತಕ್ಕಾಗೆ ಸ್ಟೋರಿ ಕೂಡ ನೀವು ತೆಗೆದುಕೊಂಡು ಹೋಗಿದ್ದೀರಾ. ಹೇಗೆ ಆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಎಳೆಯನ್ನಾಗಿ ಇಟ್ಕೊಂಡು ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಪ್ಲಾನ್ ಬಂದಿದ್ದು? ಚಿತ್ರದುರ್ಗ ಅಂತ ಫಿಕ್ಸ್ ಆದಮೇಲೆ ಆ ಕೋಟೆಯಲ್ಲಿ ವಿಷ್ಣು ಸರ್ನ ಮರೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆ ಕೋಟೆ ಅಂದ್ರೇ ರಾಮಾಚಾರಿ ನೆನಪಾಗ್ತಾರೆ. ಇಲ್ಲಿ ಹೀರೋನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದಾಗ ಚಿತ್ರದುರ್ಗದ ಕೋಟೆ ಒಂದು ಭಾಗವಾಗೇ ಬರುತ್ತೆ. ಅದು ಚಿತ್ರದುರ್ಗದ ಒಂದು ಸಂಭ್ರಮ ಅಂತ ಕ್ರಿಯೇಟ್ ಮಾಡಿ ಚಿತ್ರದುರ್ಗ ಅಂತಂದ್ರೆ ಕೋಟೆ ಬರಬೇಕು. ಕೋಟೆ ಅಂದ್ರೆ ವಿಷ್ಣು ಸರ್ನ ನೆನ್ಪು ಮಾಡಿಕೊಂಡು, ಆಮೇಲೆ ಚಿತ್ರದುರ್ಗದ ಕೋಟೆ ಮತ್ತು ಅದರ ಇತಿಹಾಸ ಒಬ್ಬವನಿಂದ ಹಿಡಿದು ಪ್ರತಿಯೊಬ್ಬರದ್ದು ಇತಿಹಾಸನ ಹೇಳ್ಕೊಂಡು ಮತ್ತು ಕನ್ನಡ ನಾಡು ನುಡಿ ಇಟ್ಕೊಂಡು ಹೀರೋನ ಇಂಟ್ರೊಡಕ್ಷನ್ ಮಾಡಬೇಕು ಅಂತ. ಸಿನಿಮಾ ನೋಡಾದ ನಂತರದಲ್ಲಿ ಜನರಿಗೆ ಅದು ಯಾವ ಮಟ್ಟಿಗೆ ಮುಟ್ಟಿದೆ ಅಂತ ನಿಮ್ಗೆ ಅನಿಸ್ತಾ ಇತ್ತು, ಅಥವಾ ಟಾಕ್ಸ್ ಬಂದಂತ ಟೈಮ್ನಲ್ಲಿ? ತುಂಬಾನೇ ಮುಟ್ಟಿದೆ. ಇನ್ಫ್ಯಾಕ್ಟ್ ನಾವು ಅನ್ಕೊಂಡಿದ್ಕಿನ್ನ ಒಂದು ತುಂಬ ಜಾಸ್ತಿನೇ ರೀಚ್ ಆಗಿದೆ ಅನ್ಸುತ್ತೆ. ನಾವೇನು ಮೆಸೇಜ್ ಪೋರ್ಟ್ರೇ ಮಾಡ್ತಾ ಇದ್ವಿ ಅದು ತುಂಬ ರೀಚ್ ಆಗಿದೆ. ಆ್ಯಂಡ್ ಐ ಥಿಂಕ್ ನೀವು ಹೇಳ್ದಾಗೆ ಎಲ್ರಿಗೂ ಕನಸಿರುತ್ತೆ, ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಡ್ರೀಮ್. ಪೇರೆಂಟ್ಸು ಕೂಡ ಸಿನಿಮಾಲಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ರವಿಚಂದ್ರನ್ ಸರು ಅವರು ಒಂದು ಪ್ರಿಕಾಷನ್ ಆಗಿ ಹೇಳ್ತಾರೆ ಹೊರತು ನಿನ್ನ ಕನಸು ಅದನ್ನ ಪೇರೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಅದು ಕರೆಕ್ಟು. ನಾವು ಅವ್ರ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ರವಿಚಂದ್ರನ್ ಸರ್ ಹೇಳೋ ರೀತಿ ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರು ಕರೆಕ್ಟು, ನಮ್ಮ ಪಾಯಿಂಟ್ ಆಫ್ ವ್ಯೂ ನಾವು ಕರೆಕ್ಟು. ಸೊ ಅದು ಹೆಂಗೆ ಇಬ್ರು ಒಬ್ರಿಗೊಬ್ರಿಗೆ ಅರ್ಥ ಮಾಡಿಸ್ತಾರೆ ಅನ್ನೋದು ವಿಷಯ. ಅಂದ್ರೆ ಇದರಲ್ಲಿ ಜಗಳ ಇಲ್ಲ, ಇದರಲ್ಲಿ ಇಬ್ರಿಗೂ ಹೇಟ್ರೆಡ್ ಇಲ್ಲ, ಬಟ್ ಇಬ್ರು ಪಾಯಿಂಟ್ ಆಫ್ ವ್ಯೂನ ಒಬ್ರಿಗೊಬ್ರು ಹೇಗೆ ಅರ್ಥ ಮಾಡ್ಕೊಂತಾರೆ ಅಂತ ಅದು ತುಂಬಾನೇ ರೀಚ್ ಆಗಿದೆ. ಮೊದಲ ಸಿನಿಮಾದಲ್ಲೇ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ, ಜೊತೆಗೆ ರವಿಚಂದ್ರನ್ ತರ ಒಂದು ಕ್ಯಾರೆಕ್ಟರ್ನ ಪೋಷಕ ಪಾತ್ರದಲ್ಲಿ ನೀವು ಪಡೆದಿರೋದು, ಇದೆಲ್ಲ ಸಿನಿಮಾದಲ್ಲಿ ಹೇಗೆ ನಿಮ್ಗೆ ವರ್ಕೌಟ್ ಆಯ್ತು ಆನ್ ಸ್ಕ್ರೀನ್ ನೋಡಿದಂತಹ ಸಂದರ್ಭದಲ್ಲೂ ಕೂಡ? ಜೊತೆಗೆ ತಂದೆ ಮಗನ ರೋಲ್ ನೋಡಿದಂಥ ಟೈಮ್ನಲ್ಲೂ ಅನ್ಸುತ್ತೆ ತಂದೆ ಮಗ ಅಂದ್ರೆ ಹೀಗಿರ್ಬೇಕಪ್ಪ ಅನ್ನುವಂಥ ರೀತಿಯಲ್ಲಿ ನಿಮ್ಮಿಬ್ಬರ ನಡುವಿನ ಒಂದು ಅಟ್ಯಾಚ್ಮೆಂಟ್ ಎಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದೆಲ್ಲ ಹೇಗೆ ವರ್ಕೌಟ್ ಮಾಡಿದ್ರಿ?
ಸೊ ಈ ಸ್ಟಾರ್ಸ್ಗಳ ಬಗ್ಗೆ ಎಲ್ಲ ಹೇಳಬೇಕಂದ್ರೆ ಇವತ್ತಿನ ದಿವಸ ಸಿನಿಮಾ ಇಷ್ಟೆಲ್ಲ ಸೌಂಡ್ ಮಾಡಿದೆ ಅಂದರೆ ಅದಕ್ಕೆ ಒನ್ ಆಫ್ ದ ಮೇಜರ್ ಕಾರಣ ಐ ಥಿಂಕ್ ನಮ್ಮ ಸ್ಟಾರ್ಸ್ಗೆ ಹೋಗುತ್ತೆ ಸರ್. ಅವ್ರು ಬಂದು ಸಪೋರ್ಟ್ ಮಾಡಿ ಇಲ್ಲ ಗೆಸ್ಟ್ ಅಪಿಯರೆನ್ಸ್ ಮಾಡಿರೋಕ್ಕೆ. ಸೊ ರವಿ ಸರ್ ಬಗ್ಗೆ ಹೇಳಕ್ಕೆ ಬಂದರೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ನಾವು ಚಿಕ್ಕ ವಯಸ್ಸಿಗೆ ನೋಡ್ಕೊಂಡು ಬೆಳೆದಿದ್ದು ಬಂದಿದ್ದು ಹೀರೋ ಅವರು. ಸೊ ಇವತ್ತು ಅವ್ರು ನಮ್ಮ ಫಾದರಾಗಿ ಮಾಡ್ತಾ ಇರೋದು ತುಂಬ ಖುಷಿ, ಯಾಕಂದ್ರೆ ಒಂದು ಸಪೋರ್ಟ್ ಅದು. ಸೊ ಸಿನಿಮಾದಲ್ಲಿ ಹಂಗಾರೆ ತುಂಬ ಇಷ್ಟ ಆಗುತ್ತೆ, ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹಂಗಾರೆ ಕೆಲವು ಹಂಗಾರೆ ಈ ಮಾಸ್ ಡೈಲಾಗ್ಗೆ ಏನೋ ಡ್ಯಾನ್ಸ್ಗೆಲ್ಲ ವಿಸಿಲ್ ಬೀಳೋದು ಕಾಮನ್, ಬಟ್ ಎಮೋಷ್ನಲ್ ಡೈಲಾಗ್ಸ್ ತಂದೆ ಮಗ ಒಂದು ಸೆಂಟಿಮೆಂಟ್ ಇರುತ್ತಲ್ಲ ಅಲ್ಲಿ ಫೀಲ್ ಆಗ್ತಾರೆ ಅಂತ ಅನ್ಕೊಂಡಿದ್ರಿ, ಬಟ್ ಎಲ್ಲರೂ ವಿಸಿಲ್ ಹೊಡೆದು ಕ್ಲಾಪ್ಸ್ ಹೊಡಿತಾರೆ ಅಂತ ಅನ್ಕೊಳ್ಳಿಲ್ಲ. ಸೊ ಆ ಥರದಕ್ಕೆಲ್ಲ ತುಂಬ ಸಿಚುವೇಶನ್ ವೈಸ್ ಎಲ್ಲರಿಗೂ ಫೀಲ್ ಆಗ್ತಾರೆ, ಯಾಕಂದ್ರೆ ನನ್ನ ಬೇರೆಯವ್ರು ಯಾರು ಥಿಯೇಟರ್ ಬಂದಿರೋ ನನ್ನ ಫ್ರೆಂಡ್ಸ್ ಆಗಿದ್ರು. ಸೊ ಆ ಪಾಯಿಂಟ್ಸ್ನ ಅವರೇ ಹೈಲೈಟ್ ಮಾಡಿದ್ರು. ನಮ್ಮ ಲೈಫಲ್ಲಿ ಹಿಂಗೆ ನಡೀತಾ ಇದೆ, ಅಪ್ಪ ಮಗ ಇಂಜಿನಿಯರ್ ಆಗಬೇಕು ಅಂತ ಇದಂತಾರೆ, ಬಟ್ ನನಗೇನೋ ಬೇರೆ ಮಾಡೋಕ್ಕೆ ಆಸೆ. ಸೊ ನಮ್ಮ ಹಿಂಗೆ ಸಿಚುವೇಶನ್ ಪ್ರೂವ್ ಮಾಡೋಕ್ಕೆ ಅಪ್ಪ ಒಂದು ಚಾನ್ಸ್ ಕೇಳ್ತೀವಿ, ಬಟ್ ಅಪ್ಪಗೊಂದು ಭಯ, ಮಗ ಇಲ್ಲಿ ಸೋತ್ಬಿಡ್ತಾನೋ ಜೀವನದಲ್ಲಿ ಅಂತ. ಸೊ ಅದೊಂದು ತುಂಬ ಮಜಾ ಇದೆ. ನನಗೆ ರಮಿಸೋದು ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ಸಲ್ಲಿ ಒಂದು ಬರೋ ಸೀನ್ಗೆ ತುಂಬ ಜನ ಆಲ್ಮೋಸ್ಟ್ ಲೈಕ್ ಎವ್ರಿವನ್ ಇಸ್ ಲೈಕ್ ಅಳು ಬರುತ್ತೆ ಅಲ್ಲಿ, ಆ ಸೀನ್ಗೆ ಅಳು ಬರಂಗೆ ಆಗ್ತಾಯಿದೆ, ತುಂಬ ಖುಷಿ ಆಯ್ತು ಅದು ನೋಡೋಕ್ಕಂತಾರೆ. ಸೊ ಅದು ಎಮೋಷನಲ್ ಸೀನ್ಸ್ ಒಂದು ಫಾದರು ಮಗಗೂ ರಿಯಲಾಗಿ ಏನು ಸೆಂಟಿಮೆಂಟ್ ಇರುತ್ತೋ ಸೊ ಇವತ್ತಿನ ದಿವಸ ಅದನ್ನು ತುಂಬ ಚೆನ್ನಾಗಿ ಸಿನಿಮಾದಲ್ಲಿದೆ ಅಂತ ಹೇಳ್ತೀನಿ. ಕರೆಕ್ಟ್. ಪಡ್ಡೆ ಹುಲಿ ಸಿನಿಮಾದಲ್ಲಿರುವಂಥ ವಿಶೇಷತೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಗುರುದೇಶ್ ಪಾಂಡೆ ಅವರೇ, ಮತ್ತೊಂದು ವಿಚಾರ ಅಂತಂದ್ರೆ ಈ ಸಿನಿಮಾ ಈಗಿನ ಕಾಲಘಟ್ಟದ ಒಂದು ಪ್ರೇಮಲೋಕ ಅಂತಾನೆ ಬಿಂಬಿತ ಆಗ್ತಾ ಇರುವಂಥದ್ದು ಸಿನಿಮಾ. ತುಂಬಾ ಅದ್ಭುತವಾಗಿ ಮೂಡಿ ಬಂದಿರುವಂತಹ ಹಾಡು 10 ಹಾಡುಗಳು ಈ ಸಿನಿಮಾದಲ್ಲಿದೆ. ಈ ಮ್ಯೂಸಿಕಲಿ ಹಿಟ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಥವಾ ಈ ಮ್ಯೂಸಿಕ್ಗೆ ನೀವು ಅಡಿಷನಲ್ ಆಗಿ ಮತ್ತಷ್ಟು ತಲೆ ಕೆಡಿಸ್ಕೊಂಡು ಒತ್ತು ಕೊಟ್ಟಿದ್ದು ಇದು ಹೇಗೆ ಅಂತ ಈ ಸಿನಿಮಾದಲ್ಲಿ? ಪ್ರೇಮಲೋಕ ಒಂದು ಇನ್ಸ್ಪೈರ್ ಅಂತ ಹೇಳೋದು, ಪ್ರೇಮಲೋಕಕ್ಕೂ ಇದಕ್ಕೂ ತುಂಬಾ ವಿಷಯಗಳು ಟ್ಯಾಲಿ ಆಗುತ್ತೆ. ಒಂದು ರವಿ ಸರ್ ಅವತ್ತು ಎನ್ ವೀರಸ್ವಾಮಿ ಅವರ ಪ್ರೊಡ್ಯೂಸರ್ ಮಗ, ಇವತ್ತು ಕೆ ಮಂಜು ಅವರು ಅವತ್ತು ಅವರು ಅಷ್ಟೇ 40-45 ಸಿನಿಮಾ ಮಾಡಿರುವಂಥ ಪ್ರೊಡ್ಯೂಸರ್ ಮಗ. ಇವತ್ತು ಕೆ ಮಂಜು ಅವರು 40 ಸಿನಿಮಾ ಮಾಡಿದ್ರು. ಅದರಲ್ಲಿ 3 ಜನ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು, ವಿಷ್ಣು ಸರ್, ಅಂಬರೀಷ್ ಅಣ್ಣ, ಆಮೇಲೆ ಪ್ರಭಾಕರ್ ಸರ್. ಇದರಲ್ಲಿ ರವಿ ಸರ್, ಅದಾದ್ಮೇಲೆ ರಕ್ಷಿತ್ ಶೆಟ್ಟಿ, ಆಮೇಲೆ ಪುನೀತ್ ಸರ್. ಅಲ್ಲೂ ಮ್ಯೂಸಿಕಲ್ ಫಿಲಮು. ಅವತ್ತಿನ ಟ್ರೆಂಡಿಗೆ ನೀವು ನೋಡಿದ್ರೆ ತುಂಬಾ ಸಾಹಿತ್ಯಿಕವಾಗಿದ್ದಂಥ ಕಾವ್ಯಾತ್ಮಕವಾದಂಥ ಹಾಡುಗಳನ್ನು ಬ್ರೇಕ್ ಮಾಡಿ ಹಂಸಲೇಖ ಅವರು ಆಡು ಭಾಷೆಯಲ್ಲಿ ಹಾಡುಗಳನ್ನು ಮಾಡಿದ್ರು. ಇವತ್ತು ನಾವೇನ್ ಮಾಡಿದ್ವಿ ಅಂದ್ರೆ ಮತ್ತೆ ತಿರ್ಗಾ ಈಸ್ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ತರ ಮತ್ತೆ ತಿರ್ಗಾ ಸಾಹಿತ್ಯನ ಇಟ್ಕೊಂಡು ಅದಕ್ಕೆ ಇವತ್ತಿನ ವೆಸ್ಟರ್ನ್ ಮ್ಯೂಸಿಕ್ ನ ಮಿಕ್ಸ್ ಮಾಡಿ 10 ಹಾಡುಗಳನ್ನ ಮಾಡಿದ್ವಿ. ಅಂದ್ರೆ ಬಹುಶಃ ಶ್ರೇಯಸ್ ಅವರು ಇಂಥದೊಂದು ಸಿನಿಮಾಗೆ ನೀವು ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡಿದ್ರಿ ಅಂತಂದ್ರೆ ಅಫ್ಕೋರ್ಸ್ ಸ್ವಲ್ಪ ಹಾಡುಗಾರಿಕೆನೋ ಅಥವಾ ರ್ಯಾಪ್ ಮ್ಯೂಸಿಕ್ ಆದಷ್ಟು ನೀವು ಕೂಡ ಪ್ರಾಕ್ಟೀಸ್ ಮಾಡಿದೀರಾ ಅನ್ನೋದು ಕೇಳ್ಪಟ್ವಿ. ಸೊ ಸಿನಿಮಾದಲ್ಲೂ ಈಗ ತಾನೇ ಹೇಳ್ದಾಗೆ ಜಾನಪದ ಹಳೆ ಹಾಡು, ರತ್ನನ್ ಪದ ಜೊತೆಗೆ ಮಂಕುತಿಮ್ಮನ ಕಗ್ಗ, ಈ ತರದ ಹಾಡುಗಳನ್ನು ಕೂಡ ನೀವು ತುಂಬಾ ಮಾಡರ್ನ್ ಟಚ್ ಕೊಟ್ಟಿದ್ದಾರೆ, ವೆಸ್ಟರ್ನ್ ಟಚ್ ಕೊಟ್ಟಿದ್ದಾರೆ. ನೀವು ನಿಮ್ ಮುಖಾಂತರ ನಾವು ಕೇಳ್ಬೋದಾ ನಿಮ್ ಧ್ವನಿಯಲ್ಲಿ ಆ ತರದೊಂದು ಒಂದಷ್ಟು ಹಾಡನ್ನ? ನಿನ್ನ ನನ್ನ ನಡುವಿರುವ ಈ ಬಂಧನ ಜನುಮದ ಆ ಬಂಧನ ಎಂದು ನಂಬಿತ್ತು ನನ್ನ ಈ ಮನ ತಿಳಿಯದು ನನಗೆ ಕೊನೆ ಎಂಬುವ ಕಾರಣ ಎದುರಿಸಿ ಈ ಕಠೋರ ಸತ್ಯ ಬಾಳಲಾಗದು ದಿನ ನಿತ್ಯ ನೀನಿಲ್ಲದ ಈ ಬಾಳು ಬರಡು ಬೆಳಕಿದ್ದರು ಇದು ಬರೀ ಇರುಳು ದೇವರಿಲ್ಲದ ಮಂದಿರ ಸೂರ್ಯ ಇಲ್ಲದ ಚಂದಿರ ನಮ್ಮ ಪ್ರೀತಿಯು ಹಂಗು ಸೇರಿತು ಒಂದು ಪಿತರ ದೂರವಾದರೂ ಉಳಿಯ ದೂರದಯ ನಿರೆಯನ್ನು ಆರಿಯೇನು ಭಗವತ ನಮ್ಮ ಪ್ರೀತಿಯ ಪಿತರ ಆಗದು ನಿನ್ನ ನೆನಪು ಹೋಗದು ಏಕಿದು ಈ ರೀತಿ ಕೊನೆಯಾಗಬೇಕಿತ್ತು ಆಗದಿದ್ದರು ನಮ್ಮ ಮೇಲಿನ ಭೂಮಿಯಲ್ಲಿ ನಿನಗಾಗಿ ನ ಕಾಯುವೆ ಅಸ್ವರ್ಗದಲ್ಲಿ. ಇದು ವಿಷ್ಣುವರ್ಧನ್ ನಂದಿನಿ ಅವ್ರದ ಆ ಸೀಕ್ವೆನ್ಸ್ ಈಗ ಇದು ಸಂಪತ್ ಸಂಗೀತ. ನಿಶ್ವಿಕಾ ಅವರಿಂದ ಯಾವ್ದಾರ ಒಂದು ರ್ಯಾಪ್ ಸಾಂಗ್? ನಾನ್ ವೆರಿ ಲವರ್, ನಾಟ್ ಸಿಂಗರ್. ಓಕೆ, ಇನ್ನೊಂದು ವಿಚಾರ ಅಂದ್ರೆ ಡೈಲಾಗ್ಸ್. ಈಗ ತಾನೇ ಗುರುದೇಶ್ ಪಾಂಡೆ ಅವ್ರು ಹೇಳಿದ್ರಲ್ಲ, ಆಲ್ಮೋಸ್ಟ್ ನಿಮ್ಗೆಲ್ಲ ಡೈಲಾಗ್ಸ್ ಕೂಡ ಬಾಯಿಲೇ ಇದೆ ಈಗಲೂ ಅಂತ. ಇಡೀ ಸಿನಿಮಾ ಡೈಲಾಗ್ ನೆನಪಿದೆ ಸರ್, ಯಾಕೆ ಕೇಳಿ ಅದು ಹೇಳ್ತೀನಿ. ರವಿಚಂದ್ರನ್ ಅವರು ಹೇಳ್ತಾ ಇರ್ತಾರಲ್ಲ ನಿಮಗೆ ಪದೇ ಪದೇ ಕಾಲರ್. ಅವ್ರು ಹೇಳೋದು ನಮ್ಮ ಅಪ್ಪ ಹೇಳ್ತಿದ್ರು, ಎದ್ರು ಸರಿ ಬಿದ್ರು ಸರಿ, ಎತ್ತೋ ಕಾಲನ್ನ, ಸೋತ್ರು ಸರಿ ಗೆದ್ರು ಸರಿ, ತಿರುಗ್ಸೋ ಮೀಸೆನಾ ಅಂತ ಬದಲ ಸರ್. ಸೊ ಆ ಡೈಲಾಗ್ ಇಂದ ತುಂಬಾ ಸೌಂಡ್ ಆಗ್ತಾ ಇರೋದು ಇಂಟರ್ವಲ್ ಬ್ಲಾಕ್ ಡೈಲಾಗು. ಓಕೆ, ಸೊ ಆ ಡೈಲಾಗ್ ಹೇಳಲೇಬೇಕು ಅನ್ಸುತ್ತೆ. ಹೇಳಿ. ಹುಡುಗಿ ಚೀಟ್ ಮಾಡ್ಬಿಡ್ತಾಳೆ ಅಲ್ಲಿ ಸಿಚುವೇಶನ್ ವೈಸ್ ಅವಾಗ. ಸೊ ಅವಾಗ ಹೇಳೋದು, ಇಷ್ಟು ದಿವಸ ಅರ್ಥ ಆಗ್ಲಾ, ಇವಾಗ ಅರ್ಥ ಆಯ್ತು. 3 ವರ್ಷ ನಾವು ಜೊತೆಲಿದ್ದಲೆ ಯಾಕೆ ಸಾಕಾಗ್ಲಿಲ್ವಾ? ಅಷ್ಟೊಂದು ಆಸೆ ಇತ್ತಾ? ಅಷ್ಟೊಂದು ಆಸೆ ಡೈರೆಕ್ಟಾಗಿ ಹೇಳ್ಬೇಕಿತ್ತು, ಬಾರೋ ಸಂಪತ್ ಒಂದು 8 ದಿವಸ ಮಜಾ ಮಾಡ್ಕೊಂಬರೋಣ ಅಂತ. ಅವಳು ಹೇಳ್ತಾಳೆ, ಏನು ಈ ಥರ ಮಾತಾಡ್ತೇನೆ, ನಾಚಿಕೆ ಆಗಲ್ಲ ಥೂ ಅಂತ. ಆ ಹುಡುಗ ಹೇಳೋದು, ಲೇ ನಾನು ಮಾತಾಡೋದು ಹಂಗೆ ಕಣೆ, ಕಿಲ್ಕಿಲ್ಲ ಅಂತ ಮಾತಾಡ್ಕೊಂಡು ಬಣ್ಣ ದ್ವೇಷ ಹಾಕೊಂಡು ಅವನು ಲವ್ ಮಾಡಿ ಅಷ್ಟು ವರ್ಕೌಟ್ ಆಗುತ್ತೆ, ಇವನು ಲವ್ ಮಾಡಿ ಇಷ್ಟು ವರ್ಕೌಟ್ ಆಗುತ್ತೆ ಅಂತ ಹೆಜ್ಜೆಗೂ ಕ್ಯಾಲ್ಕುಲೇಷನ್ ಲವ್ ಮಾಡೋಕೆ ನನಗೆ ಗೊತ್ತಿಲ್ಲ. ಲೇ 7 ಜನ ಹುಡುಗನ ಲವ್ ಮಾಡಿ ಎಲ್ರಿಗೂ ಕೈ ಕೊಟ್ಟು ಕೊನೆಗೆ 9 ನಾನು ಸೆಲೆಕ್ಟ್ ಮಾಡ್ಕೊಂಡು ನಡೆದಿದ್ದೆಲ್ಲ ಒಂದು ಕೆಟ್ಟು ಡ್ರೀಮ್ ಅಂತ. ಮತ್ತು ಲೈಫ್ ಲಾಂಗ್ ಸತಿ ಸಾವಿತ್ರ ಪೋಸ್ಟ್ ಕೊಟ್ಟು ಸೆಲ್ಫಿ ತೊಗೊಂಡು ಫೇಸ್ಬುಕ್ಕಲ್ಲಿ ಹಾಕಿ 1000 ಲೈಕ್ 100 ಕಮೆಂಟ್ ತೊಗೋತಿರಲ್ಲ. ಥೂ, ನಿಮ್ಮ ಜನ್ಮಕ್ಕೆ ಯಾವ್ದೊಳ್ಳೆ ಬುದ್ಧಿ ಬರ್ತಾವೆ ಅದ್ದಲ್ಲಿ ಹೊಡಿತೀನಿ. ಲೇ
ಬೇಡ ಕಣೆ ಹಾನೆಸ್ಟ್ ಲವ್ ಮಾಡೋಣ ಅಂತೀನಿ. ಇಲ್ಲ ಸಂಪತ್, ನಾವು ತುಟಿಗೆ ಹಚ್ಕೊಂಡು ಮೈಗೆ ಹಚ್ಕೊಂಡು ಲವ್ ಮಾಡೋಣ ಇಂಥ ಚೌಕೋಬಾರ, ಚದುರಂಗ, ರಣರಂಗ, ಕಬಡ್ಡಿ ಆಟ ನನಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಅಲ್ಲ, ಈ ತರ ಡೈಲಾಗ್ಸ್ ರ್ಯಾಪ್ ಸಾಂಗ್ ಎಲ್ಲ ಅದು ನಿಮ್ಗೆ ಬಾಯಿಲೇ ಇರುತ್ತಲ್ಲ, ಅದಕ್ಕೋಸ್ಕರ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದೆ. ಓಕೆ. ಸೊ ಅಲ್ಲಿಂದ ಕಲಿತೆ. ಆಮೇಲೆ ಬೇಸಿಕಲಿ ಸಿನಿಮಾ ನನಗೆ ಇಷ್ಟ ಸರ್. ಅಂದರೆ ಇದು ನನ್ನ ತಂದೆ ಪ್ರೊಡ್ಯೂಸರು, ಇಲ್ಲ ನನ್ನ ಅಪ್ಪ ಹತ್ರ ಕಾಸಿದೆ, ಸುಮ್ಮನೆ ಹೆಸರು ಮಾಡೋಕ್ಕೊಂದು ಅದೆಲ್ಲ ಅದು ಇಲ್ದರೆ. ಯಾಕಂದ್ರೆ 7 ವರ್ಷ ಮುಂಚೆ ಸ್ಟಾರ್ಟ್ ಆಗಿದ್ದು ಜರ್ನಿ. ಸೊ ಅವತ್ತಿಂದ ತುಂಬ ಪ್ರೀತಿ ಸಿನಿಮಾನ ಇಷ್ಟಪಡ್ತೀನಿ. ಸೊ ಇವತ್ತು ಬೆಳಿಗ್ಗೆ ಎದ್ದಾಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ, ಇವತ್ತು ಫ್ರೀ ಇದ್ದಾಗ ಇಲ್ಲ ಜಿಮ್ನಾಸ್ಟಿಕ್ಸ್ಗೆ ಹೋಗಿ ಬರ್ತೀನಿ. ಸೊ ಸಿನಿಮಾ ನಂಗೆ ತುಂಬ ಇಷ್ಟ. ನಿಶ್ವಿಕ್ ಅವರೇ, ಶ್ರೇಯಸ್ ಅವ್ರ ಜೊತೆ ಆಕ್ಟ್ ಮಾಡೋ ಟೈಮ್ನಲ್ಲಿ ತುಂಬಾ ನೆನಪಲ್ಲಿ ಉಳಿಯುವಂತ ಒಂದಷ್ಟು ಸೀಕ್ವೆನ್ಸ್ ಅಥವಾ ಇವ್ರನ್ನ ಈ ವಿಚಾರದಲ್ಲಿ ಟಾಲರೇಟ್ರೇ ಮಾಡೋಕ್ಕಾಗಲ್ಲಪ್ಪ ಅನ್ನೋಂಥ ಯಾವ್ದಾದ್ರು ಒಂದಷ್ಟು ಕ್ಯಾರೆಕ್ಟರ್ ಏನ್ ಕತೆ? ಟಾಲರೇಟ್ ಅಂದ್ರೆ ಇನಿಷಿಯಲಿ ಒಂದು ಮಾತಲ್ಲಿ ಸಾಂಗ್ ಅಲ್ಲಿ ಅವ್ರನ್ನ ಅಂದ್ರೆ ಏನಂತಾರೆ ಸರ್, ಗಟ್ಟಿ ಹಿಡ್ಕೊಳ್ಳೋದ ರ್ಯಾಪ್ ಮಾಡುವಾಗ ಅಲ್ಲ, ನಾನು ಹಿಂದೆ ಇರಿಟೇಟ್ ಅಂದ್ರೆ ಇರಿಟೇಟ್ ಇಲ್ಲ, ಬಟ್ ಪ್ರೀತ್ಸು ಅಂತ ಕೇಳ್ತಾ ಇರ್ತಾರೆ. ಸೊ ಅದು ಆ ಸೀಕ್ವೆನ್ಸ್ ಅಲ್ಲಿ ಒಂದು ರ್ಯಾಪ್ ಬಿಟ್ ಬರುತ್ತೆ. ಆ ರ್ಯಾಪ್ ಅಲ್ಲಿ ಅವರು ಫಸ್ಟ್ ಏನ್ ಮಾಡ್ಬೇಕಿತ್ತು, ನಾನು ಮುಂದೆ ಇರ್ತೀನಿ, ಅವ್ರ ಮುಂದೆ ಅವ್ರು ನನ್ನ ಬಂದು ಹಿಂಗೆ ಹೇಳ್ಕೋಬೇಕಿತ್ತು. ಸೊ ಆಮೇಲೆ ಹೇಳ್ಕೊಂಡು ಹಿಂಗೆ ಶೇಕ್ ಮಾಡ್ತಾರೆ ನನ್ನ ಫಸ್ಟ್. ಓಕೆ, ಎಲ್ಲ ರೆಡಿ ಆಯ್ತು, ರೆಡಿ ಆಗ್ಬಿಟ್ಟು ಹಿಂಗೆ ನಿಂತ್ಕೊಂಡಿದ್ದೀನಿ. ಅವ್ರ ಆಕ್ಷನ್ ಅವ್ರು ರೆಡಿ ಆಯ್ತು ತಕ್ಷಣ ನಾನು ಏನಾಯ್ತು ಅಂತ ಹಿಂಗೆ ನೋಡಿ ಫುಲ್ ಹಿಂಗೆ ನನ್ನ ಪೆಪ್ಸಿ ಬಾಟಲ್ನ ಶೇಕ್ ಮಾಡೋಲ್ವಲ್ಲ ಹಂಗೆ ನಿಲ್ಸಿ ನನ್ನ ಶೇಕ್ ಮಾಡೋದು. ಸೊ ನಾನು ಆಮೇಲೆ ಮೆತ್ತಗೆ ಹೋಗ್ಬಿಟ್ಟು ಶ್ರೇಯಸ್ ಸ್ವಲ್ಪ ನಿಧಾನಕ್ಕೆ ಮಾಡಿ ಓಕೆ. ಅದಕ್ಕೆ ಅವರು ಏಟಾಯ್ತಾ, ಐ ಆಮ್ ಸೋ ಸಾರಿ ಅದು ಒಂದು 10 ಸತಿ ಪಾಪ ಸಾರಿ ಅಂದ್ರು. ನಾನು ಇಲ್ಲ ಇಟ್ಸ್ ಓಕೆ ಅಂದೆ. ಅದಾದ್ಮೇಲೆ ನೆಕ್ಸ್ಟ್ ಶಾರ್ಟ್ ಮತ್ತೆ ಬಂದ್ವಿ, ಅದೇ ಸೀನು ನಾನು ತೀರ್ಕೊಳ್ಳಪ್ಪ ಅನ್ಕೊಂತ ಇದ್ದೆ. ಆಮೇಲೆ ಇಲ್ಲಿ ಇಟ್ಕೊಂಡೇ ಇಲ್ಲ, ಅವರು ಹಿಂಗ್ ಇಟ್ಕೊಂಡಿದ್ದಾರೆ. ಅದಾದ್ಮೇಲೆ ಅದಾದ್ಮೇಲೆ ಫುಲ್ ಭಯ ಆಗೋಯ್ತು ಅವ್ರಿಗೆ, ಹಿಂಗ್ ಇಟ್ಕೊಂಡಿದ್ದು ಗೊತ್ತಿಲ್ಲ. ಅಂದ್ರೆ ಹುಡುಗಿನ ಹಿಡ್ಕೊಂಡು ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ, ಅಭ್ಯಾಸ ಇಲ್ಲ. ಅಲ್ಲಿ ಆಕ್ಟಿಂಗ್ ಸ್ಕೂಲ್ ಏನೋ ಎದುರಿಸೋ ಅವೆಲ್ಲ ಮಾಡೋದು. ನಾನು ಅಲ್ಲಿ ಫೈಟರ್ ಜೋಶ್ ಮಾಡ್ದಂಗೆ ಹಿಂಗೆ ಮಾಡಿರೋದು. ಇವ್ರ ಕೈಯಲ್ಲೇ ಫುಲ್ ರೆಡಿ ಹೋಗಿದೆ, ಇವ್ನು ತೋರಿಸ್ತಾರೆ ಹಿಂಗಾಗಿದೆ ಅಂತ. ನನಗೆ ಭಯ, ಯಾಕಪ್ಪ ಹೀರೋನ್ ತೊಗೊಂಡೋಗ ಕಂಪ್ಲೇಂಟ್ ಕೊಟ್ಟು ಇನ್ನು ರಕ್ಷಿತ್ ಶೆಟ್ಟಿ ಅವರು ಜೊತೆಗೆ ಪುನೀತ್ ಅವರನ್ನ ಸಿನಿಮಾದಲ್ಲೂ ಕೂಡ ನಾವು ಕಾಣಬಹುದಾಗಿರುತ್ತೆ. ಹೇಗೆ ಅವರನ್ನು ಅಪ್ರೋಚ್ ಮಾಡಿದಂಥದ್ದು, ಅವ್ರ ರೋಲ್ ಇದರಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ? ಇವರು ಯಾರು ನಮ್ಮ ರಕ್ಷಿತ್ ಶೆಟ್ಟಿ ಅವ್ರದ್ದು ಒಂದು ಸೀನಿಯರ್ ಪಾತ್ರ. ಅಂದ್ರೆ ನಂಗೆ ಕಿರಿಕ್ ಪಾರ್ಟಿ ಸಿನಿಮಾ ಆದ್ಮೇಲೆ ಒಂದು ಕರ್ಣ ಅನ್ನೋ ಪಾತ್ರ ಇದೆಯಲ್ಲ, ಅದು ತುಂಬಾ ಜನಕ್ಕೆ ಇಷ್ಟವಾದ ಪಾತ್ರ, ತುಂಬಾ ನೆನಪಲ್ಲಿರುವಂತ ಒಂದು ಪಾತ್ರ. ಇದರಲ್ಲೂ ಥ್ರೂಔಟ್ ಕಾಲೇಜ್ ಕತೆ ಬರೋದು, ಕಾಲೇಜಲ್ಲಿ ನಡೆಯುವಂತ ಸೀನ್ಸ್ಗಳೇ ಹೆಚ್ಚಿರೋದ್ರಿಂದ ಅದರಲ್ಲಿ ಒಬ್ಬ ಸೀನಿಯರ್ ಬೇಕಿತ್ತು. ಒಂದು ಕಬಡ್ಡಿ ಟೀಮ್ ಕ್ಯಾಪ್ಟನ್ನು, ಲಾಸ್ಟ್ ಸೆಮ್ ಓದ್ತಾ ಇರುವಂತ ಒಂದು ಪಾತ್ರ ಇತ್ತು. ಅನ್ನೊಂದು ಅದಾದ್ಮೇಲೆ ಪವರ್ ಸ್ಟಾರ್ ಅವ್ರ ಬಗ್ಗೆ ತುಂಬಾ ಸ್ಪೆಷಲ್ ಏನಂತಂದ್ರೆ, ಅದು ಒಂದು ಸಿಚುಯೇಷನ್ ಇದೆ. ಆ ಸಿಚುಯೇಷನ್ ಅಲ್ಲಿ ಒಬ್ರು ಸ್ಟಾರ್ ಬಂದು ಆ ಡೈಲಾಗ್ಗಳನ್ನ ಹೇಳಿದ್ರೆ ಎದುರುಗಡೆ ನಿಂತ್ಕೊಂಡ್ರಿಗೂ ಮತ್ತು ನೋಡೋರಿಗೂ ತಗೋಬೇಕು ಅಂತ ಅನಿಸ್ಬೇಕು ಆ ಡೈಲಾಗ್ಗಳು. ಆ ತರ ಇನ್ಸ್ಪೈರ್ ಆಗುವಂತ ಡೈಲಾಗ್ಗಳು. ಏನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೇಳಲ್ಲ, ಏನೇ ಕೇಳಲ್ಲ, ಬರೀ ವಿಸಿಲ್ ಮಾತ್ರ ಕೇಳಿಸ್ತಾ ಇರುತ್ತೆ. ಅದು ತುಂಬಾ 2 ಪಾತ್ರ ಮತ್ತು ರವಿ ಸರ್ ಪಾತ್ರ, ಆ 3 ಪಾತ್ರ ಸಿನಿಮಾದ ದೊಡ್ಡ ಆಸ್ತಿ ಅಂತಾನೆ ಹೇಳ್ಬೋದು. ನಿನಗೆ 1 ವರ್ಷ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನೀನೇನು ಸಾಧಿಸ್ಬೇಕಂತಿದ್ಯೋ ಸಾಧಿಸ್ಕೊಂಬ. ನಿಶ್ವಿಕ್ ಅವರೇ, ಈ ಸಿನಿಮಾದಲ್ಲಿ ರೋಲ್ ಬೈ ರೋಲ್ ಬಹಳ ಚೇಂಜ್ ಓವರ್ ಇದೆ. ಇನ್ಫ್ಯಾಕ್ಟ್ ಅವ್ರು ಹೇಳಿದಾಗೆ ಸ್ಕೂಲ್ ಲೆವೆಲಿಂದ ಹಿಡಿದು ಕಾಲೇಜ್ ಆ ನಂತರದಲ್ಲಿ ಲೈಫ್ ಕಂಡ್ಕೊಳಕ್ ಹೋಗುವಂಥದ್ದು. ನೀವು ಚೇಂಜ್ ಓವರಿಗೆ ಹೇಗೆ ತಯಾರಿ ಮಾಡ್ಕೊಂಡಿದ್ರಿ, ಹೇಗೆ ಪ್ರಯತ್ನ ಪಟ್ಟಿದ್ದು? ನಂದು ಸ್ಕೂಲ್ದು ಕಡಿಮೆ ಬರುತ್ತೆ, ಕಾಲೇಜಿಗೆ ಮತ್ತೆ ಇದಕ್ಕೆ ಥಿಂಕ್ ನಾವು ವರ್ಕ್ಶಾಪ್ಸ್ ಹೇಳ್ದಾಗೆ ಅಲ್ಲೇ ನಾವು ತಯಾರಿ ಜಾಸ್ತಿ ಮಾಡ್ಕೊಂಡಿದ್ದು. ಆ್ಯಂಡ್ ಐ ಥಿಂಕ್ ಔಟ್ಫಿಟ್ಸ್ ಅಲ್ಲಿ ಮತ್ತೆ ನಮ್ಮ ಲುಕ್ ವೈಸ್ ಡಿಫ್ರೆನ್ಸ್ ಜಾಸ್ತಿ ತೋರ್ಸಕ್ ಪ್ರಯತ್ನ ಮಾಡಿದ್ವಿ ನಾವು. ಕೊನೆಯದಾಗಿ ಶ್ರೇಯಸ್ ಅವರೇ, ಈ ಸಿನಿಮಾದ ಕೊನೆಯದಾಗಿ ಜನ ಈ ಸಿನಿಮಾವನ್ನ ಪಡ್ಡೆ ಹುಲಿಯನ್ನ ಯಾಕೆ ನೋಡ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳೋದೇನು? ಸೊ ರಿಯಾಲಿಟಿ ಇಷ್ಟ ಆಗುತ್ತೆ, ಆಮೇಲೆ ತುಂಬ ಹತ್ತಿರ ಆಗುತ್ತೆ ಜನಕ್ಕೆ ಹಾರ್ಟಿಗೆ ಅಂತ ಹೇಳ್ತೀನಿ. ಸೊ ಅದಕ್ಕೆ ನೋಡಬೇಕು. ಸೊ ನನ್ನಿಂದ ನೆಕ್ಸ್ಟ್ ಏನು ಎಕ್ಸ್ಪೆಕ್ಟ್ ಮಾಡೋದು ಅಂದರೆ, ಇವತ್ತಿನ ದಿವಸ ಸಿನಿಮಾ ರಿಲೀಸ್ ಆಗ ಎಲ್ಲರೂ ಎಮೋಷನ್ಸ್ ತುಂಬ ಇಷ್ಟಪಡ್ತಾರೆ, ಆಮೇಲೆ ಇಂಟೆನ್ಸಿಟಿ ಸೀನ್ಸ್ ಇಷ್ಟಪಡ್ತಾರೆ, ಹಾಗೂ ಆ್ಯಕ್ಷನ್ಸ್ ತುಂಬ ಇಷ್ಟಪಡ್ತಾರೆ. ಸೊ ನೆಕ್ಸ್ಟ್ ಮೂವಿ ಸ್ವಲ್ಪ ಮಸಾಲ ಓರಿಯೆಂಟೆಡ್ ಬಿಟ್ಟು, ಹಂಗಾರೆ ಮಸಾಲ ಓರಿಯೆಂಟೆಡ್ ಆ್ಯಕ್ಷನ್ ಫೀಲ್ ಇದ್ದರೆ ಒಂದು ಸಿಚುವೇಶನ್ ಬೇಸ್ಡ್ ಒಂದು ಆ್ಯಕ್ಷನ್ ಮೂವಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೈಸ್, ಆ್ಯಂಡ್ ಆಲ್ ದಿ ಬೆಸ್ಟ್ ಶ್ರೇಯಸ್ ಸರ್ ನಿಮಗೆ.
ಥ್ಯಾಂಕ್ ಯು ಶ್ರೇಯಸ್ ಅವರೇ, ಥ್ಯಾಂಕ್ ಯು ನಿಶ್ವಿಕ್ ಅವರೇ, ಹಾಗೆ ಥ್ಯಾಂಕ್ ಯು ಗುರು ದೇಶಪಾಂಡೆ ಅವರೇ. ಸೊ ನೋಡಿದ್ವಲ್ಲ ವೀಕ್ಷಕರೇ, ಪಡ್ಡೆ ಹುಲಿ ಅನ್ನುವಂಥದ್ದು ಇದು ಕೇವಲ ಒಂದು ಕಾಲೇಜ್ ಹುಡುಗ ಹುಡುಗಿನೋ ಈ ತರದ್ದು ಸ್ಟೋರಿ ಅಂತ ಖಂಡಿತವಾಗಿಯೂ ನೀವು ಅಂದ್ಕೊಳ್ಳೋದು ಬೇಡ. ಇದೊಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಖಂಡಿತವಾಗಿಯೂ ನೀವು ಕೂಡ ಹೋಗಿ ಈ ವೀಕೆಂಡ್ ಸಂದರ್ಭದಲ್ಲಿ ಅಥವಾ ನೆಕ್ಸ್ಟ್ ಇನ್ನೇನು ಎಲೆಕ್ಷನ್ ಬರ್ತಾ ಇದೆ, ಮತ್ತೆ ಇನ್ನೇನು ಸೆಕೆಂಡ್ ಫೇಸ್, ಆ ಟೈಮ್ನಲ್ಲಿ ಸ್ವಲ್ಪ ಪುರ್ಸೋತಲ್ಲೂ ಕೂಡ ಇರ್ತೀರಾ. ಬೇರೆ ಬೇರೆ ಕಡೆ ಹೋಗಿ ಈ ಕಡೆ ಓಟು ಹಾಕ್ತಿತಿ, ಆ ಕಡೆ ನಾವೇ ಓಟ್ ಹಾಕ್ಲಿಲ್ಲ ಅನ್ನುವಂಥ ಬೇಸರದಕ್ಕಿಂತ ಓಟ್ ಹಾಕಿ ಈ ಸಿನಿಮಾನು ನೋಡಿ ತುಂಬಾ ಚೆನ್ನಾಗಿ ನೀವು ಕೂಡ ಎಂಜಾಯ್ ಮಾಡ್ತಾರೆ. ಜೊತೆಗೆ ನಾನು ಮೊದಲೇ ಹೇಳಿದಾಗೆ ಒಂದು ಇನ್ಸ್ಪಿರೇಷನಲ್ ಮೂವಿ ಆಗಿರುವಂತಹ ಕಾರಣದಿಂದಾಗಿ ಮನಸ್ಸಲ್ಲಿ ಬಹಳ ಈ ಮೂವಿ ಕಾಡುತ್ತೆ ನೀವು ಸಿನಿಮಾ ನೋಡಿದಂತಹ ನಂತರನೂ ಕೂಡ. ಈ ಸಿನಿಮಾದಲ್ಲಿ ಕಾಮಿಡಿ ಇದೆ, ಮತ್ತೆ ಮ್ಯೂಸಿಕಲಿ ಹಿಟ್ ಸಿನಿಮಾ. ನಾನು ಮೊದಲೇ ಹೇಳಿದಾಗೆ ಅದ್ಭುತವಾದಂತಹ ಹಾಡುಗಳಿದೆ, ಜೊತೆಗೆ ಆಕ್ಷನ್ ಸೀಕ್ವೆನ್ಸ್ಗಳು ಕೂಡ ಬಹಳ ಅದ್ಭುತವಾಗಿರುವಂತಹ ಕಾರಣದಿಂದಾಗಿ ಪೈಸಾ ವಸೂಲ್ ಮೂವಿ ಅಂತ ನಾವು ಗ್ಯಾರಂಟಿ ಕೊಡ್ತೀವಿ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.